ಫ್ರೆಂಡ್ಸ್ ಕಿಚನ್ಗೆ ಸ್ವಾಗತ. ಇವತ್ತು ತುಂಬಾನೇ ಸಿಂಪಲ್ ಆಗಿ ಇವತ್ತು ಬೇಳೆ ಒಬ್ಬಟ್ಟು ಹಾಲಿನ ಜೊತೆ ತಿನ್ನಕ್ಕೆ ಸೂಪರ್ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಇವಾಗ ಚಿರೋಟಿ ರವೆ ತಗೊತಾ ಇದ್ದೀನಿ, ಒಂದು ಬಟ್ಲಿನಷ್ಟು. ಎರಡು ಕೂಡ ಸೇಮ್ ಬಟ್ಲಲ್ಲೇ ನಾನು ಮೈದಾ ಮತ್ತೆ ಎರಡು ಕೂಡ ಸೇಮ್ ಬಟ್ಲಲ್ಲೇ ತಗೊಂಡಿದ್ದೀನಿ. ಮೈದಾ ಸ್ವಲ್ಪ ಕಡಿಮೆ ತಗೊಂಡಿದ್ದೀನಿ, ನೋಡಿ ಕಾಣ್ತಾ ಇದೆ ಅನ್ಸುತ್ತೆ ನಿಮಗೆ. ಮುಕ್ಕಾಲು ಬಟ್ಲಿನಷ್ಟು ಮೈದಾ ತಗೊಂಡಿದ್ದೀನಿ, ಒಂದು ಪೂರ್ತಿ ಬಟ್ಲಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಇಲ್ಲಿ. ಮತ್ತು ಒಂದು ಪಿಂಚ್ ಅಷ್ಟು ಉಪ್ಪು ಹಾಕೊಳ್ಳಿ ಸಾಕು. ಕಾಲು ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದೇ ಬಟ್ಲಲ್ಲಿ ನೀರು ಯೂಸ್ ಮಾಡ್ತಾಯಿದ್ದೀನಿ, ಒಂದು ಬಟ್ಲಷ್ಟು ನೀರು ತಗೊಂಡಿದ್ದೀನಿ. ಇಷ್ಟಾದರೆ ಸಾಕು ನಮಗೆ. ಸ್ವಲ್ಪನೇ ಅಂದರೆ ಕಲಿಸ್ತಾ ನಾವು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಬೇಕು. ನಾವು ಏಕ್ದಮ್ ಒಂದೇ ಸಲ ಹಾಕಂತು ಅಂದರೆ ನಮಗೆ ಪೂರ್ತಿ ನೀರಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ನಾವು ಹಾಕ್ಕೊಂಡು ಕಲಿಸ್ಕೊತಾ ಇದ್ದರೆ ನಮಗೆ ಹದ ಗೊತ್ತಾಗುತ್ತೆ. ನಾವು ಈ ಹಿಟ್ಟನ್ನು ನೀಟಾಗಿ ಕಲಿಸ್ಕೊಂಡ್ರೆ ನಾವು ಹದವಾಗಿ ಬರೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳಿ. ಆಗ ಕೈಗೆ ಒಂಚೂರು ಅಂಟೋದಿಲ್ಲ. ಎಣ್ಣೆಯಲ್ಲಿ ನೆಂದಷ್ಟು ನಮಗೆ ಸಾಫ್ಟಾಗಿ ಬರುತ್ತೆ. ನೋಡಿ, ಈ ಎಣ್ಣೆ ಕೂಡ ವೇಸ್ಟ್ ಆಗೋದಿಲ್ಲ, ಅದು ಕೂಡ ಲಾಸ್ಟಲ್ಲಿ ಯೂಸ್ ಆಗುತ್ತೆ. ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದದಲ್ಲಿ ಇರಬೇಕು ನಮಗೆ, ಆಗ ತುಂಬ ಚೆನ್ನಾಗಿ ಬರುತ್ತೆ ನಮಗೆ. ಇದಕ್ಕೆ ನಾವು ಬಜ್ಜಿ ಬೋಂಡ ಮಾಡಿರೋ ಎಣ್ಣೆನ ಯೂಸ್ ಮಾಡಬಾರ್ದು, ಫ್ರೆಶ್ ಆಗಿರೋ ಎಣ್ಣೆ ಯೂಸ್ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲನೂ ಕೂಡ ಚೆನ್ನಾಗಿ ಮಿತ್ಕೊಂಡಾಗಿದೆ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವಾಗ ಈ ಎಣ್ಣೆಯಲ್ಲಿ ಸ್ವಲ್ಪ ನೆಂದಷ್ಟು ನಮಗೆ ಚೆನ್ನಾಗಿ ಇದು 4 ಅವರ್ ಆದ್ರೂ ಕೂಡ ನೆನೆಸಿ ಇಡಬೇಕು, ಆಗ ತುಂಬ ಚೆನ್ನಾಗಿ ನೆನೆಯುತ್ತೆ. ನೆಕ್ಸ್ಟ್ ಇವಾಗ ಹೂರ್ಣ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ, ಒಂದು ಬಟ್ಲಿನಷ್ಟು ತೊಗೊಂಡಿದ್ದೀನಿ. ಈ ಪ್ರೊಸೀಜರಲ್ಲೇ ಕಡಲೆಬೇಳೆಲೆ ಕೂಡ ಮಾಡ್ತೀವಿ, ತುಂಬಾ ಚೆನ್ನಾಗಿರುತ್ತೆ. ತೊಗರಿ ಬೇಳೆಯಿಂದ ಆದರೆ ಹಾಲಿಗೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು 1-2 ಸಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಆಮೇಲೆ ಅದಕ್ಕೆ ನೀರು ಹಾಕಿ ಬೇಯೋದಕ್ಕೆ ಬಿಟ್ಬಿಡಿ. ಓಪನ್ನಾಗೆ ಬೇಯಿಸ್ಕೊಳ್ಳಿ. ಕುಕ್ಕರಲ್ಲಂತೂ ಖಂಡಿತ ಮಾಡೋಕ್ಕೆ ಹೋಗಬೇಡಿ, ಟ್ರೈ ಮಾಡೋಕ್ಕೂ ಕೂಡ ಹೋಗಬೇಡಿ, ಒಂಚೂರು ಚೆನ್ನಾಗಿ ಬರೋದಿಲ್ಲ. ನೆಕ್ಸ್ಟ್ ನೋಡಿ, ಇವಾಗ ಕ್ಲೀನಾಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀವಿ. ನೀರು ನಿಮಗೆ ಇನ್ನೂ ಜಾಸ್ತಿ ಕೂಡ ಹಾಕೊಬೋದು. ನೀವು ಒಬ್ಬಟ್ಟು ಸಾರು ಮಾಡ್ತೀವಿ, ಸಿಹಿ ಸಾಂಬಾರು ಮಾಡ್ತೀವಿ ಅಂದರೆ ನಿಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟನ್ನು ನೀವು ನೀರನ್ನ ಹಾಕೊಬೋದು. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ, ಒಂದು 1/4 ಚಮಚದಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ನಾವು ಪೂರ್ತಿ ಫುಲ್ ಸ್ಮ್ಯಾಶ್ ಆಗೋ ರೀತಿ ನಾವು ಬೇಯಿಸ್ಕೊಬಾರ್ದು ಇದನ್ನು, ಆವಾಗಲೇ ನಮಗೆ ಹೂರ್ಣ ತೆಳ್ಳಗಾಗೋಗುತ್ತೆ. ಸ್ವಲ್ಪ ಗಟ್ಟಿ ಇದ್ದಾಗೇ ನೋಡಿ, ಇಷ್ಟು ಗಟ್ಟಿ ಇದ್ದಾಗೇ ನಾವು ನೀರನ್ನ ಸಪ್ರೇಟ್ ಮಾಡ್ಕೊಬಿಡ್ಬೇಕು. ಈಗ ಕ್ಯಾಪ್ನ ಕ್ಲೋಸ್ ಮಾಡಿ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳಿ, ಬಸ್ಕೊಂಬಿಡಿ ಅದನ್ನು. ನೋಡಿ, ಇವಾಗ ನೀರು ಕೂಡ ತೆಗ್ದಿದ್ದೀನಿ, ಸ್ವಲ್ಪನೂ ಕೂಡ ನೀರು ಇರಬಾರ್ದು ಅದರಲ್ಲಿ. ನೋಡಿ, ಇಷ್ಟಿದ್ರೆ ನಮಗೆ ಹೂರ್ಣ ಗಟ್ಟಿಯಾಗಿ ಬರುತ್ತೆ. ನಾವು ಎಷ್ಟು ತೆಳ್ಳಗೆ ಬೇಕಾದ್ರೂ ತೊಡ್ಕೊಬೋದು, ಎಷ್ಟು ದಪ್ಪಗೆ ಬೇಕಾದ್ರೂ ತೊಡ್ಕೊಬೋದು ನಾವು. ನೋಡಿ, ಇವಾಗ ಇದಕ್ಕೆ ಈ ಥರ ಒಂದು ಸಣ್ಣ ಹಚ್ಚಲ್ಲಿ ನಾನು 2 ಹಚ್ಚು ಪೂರ್ತಿ ತೊಗೊಂಡಿದ್ದೀನಿ. 2 ಹಚ್ಚು ಪೂರ್ತಿನ ಜಜ್ಜಿ ಹಾಗೇ ಮುಟ್ಟಿದ್ರೆ ಪುಡಿ ಆಗಬೇಕು, ಹಾಗೆಯೇ ಜಜ್ಜಿ ತೊಗೊಂಡಿದ್ದೀನಿ. ಇವಾಗ ಇದೆಲ್ಲ ಜಜ್ಜಿ ಇಟ್ಕೊಂಡಾದಮೇಲೆ ನಾನು ನೆಕ್ಸ್ಟ್ ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಬೇಳೆದೊಳಕ್ಕೆ ಹಾಕ್ಕೊಂಡು ಬೇಯಿಸ್ಕೊಬೇಕು ನಾವು, ಆಗ ಆ ಬೆಲ್ಲದಲ್ಲಿರೋ ನೀರಿನ ಅಂಶ ಕೂಡ ಬಿಡ್ತಾ ಹೋಗುತ್ತೆ. ನೋಡಿ, ನಾನು ಇವಾಗ ಹಾಕ್ಕೊಂಡಿದ್ದೀನಿ. ಆ ಬೆಲ್ಲ ಕೂಡ ಜಿನುಗ್ತಾ ಇದೆ. ನೋಡಿ, ಬೆಲ್ಲದಲ್ಲಿರುತ್ತಲ್ಲ ನೀರು, ಅದ್ರ ಜೊತೆನೇ ಬೇಳೆ ಕೂಡ ಬೇಯುತ್ತೆ. ಇನ್ನೊಂದು % ಇರುತ್ತಲ್ಲ ಬಾಕಿ, ಆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ಅದಕ್ಕೇ ಜಾಸ್ತಿ ಬೇಳೆನ ನಾವು ಮಾಮೂಲಿ ಮೊದಲು ಬೇಯಿಸ್ಕೊತೀವಲ್ಲ ಹಾಗೆ ಬೇಯಿಸ್ಕೊಬಾರ್ದು. ಇದ್ರ ಜೊತೆ ಬೇಯ್ತಾ ಬೇಳೆನೂ ಕೂಡ ಬೇಯುತ್ತೆ. ನೋಡಿ, ಇವಾಗ ಇದಕ್ಕೆ ಕಾಯಿ ಹಾಕ್ಕೊತಾ ಇದ್ದೀನಿ. ನಾನು 1 ಹೋಳು ಪೂರ್ತಿ ಕಾಯಿ ಹಾಕ್ಕೊತಾ ಇದ್ದೀನಿ, ಸಣ್ಣ ಹೋಳಿದು 1 ಹೋಳು ಹಾಕ್ಕೊತಾ ಇದ್ದೀನಿ. ಫ್ರೆಶ್ ಕಾಯಿ ಆಗಿದ್ರೆ, ಬಲ್ತಿರೋ ಕಾಯಿ ಆದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಯಿ ಕೂಡ ಬೇಯಬೇಕು ಅದರಲ್ಲಿ, ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ಒಂದು 1/4 ಗಂಟೆನಾದ್ರು ಬೇಯಿಸ್ಕೊಳ್ಳಿ, ಆಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ಇದು ಬೇಯ್ತಾ ಇರಬೇಕಾದ್ರೆ ನಾನಿಲ್ಲಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ನಾನಿಲ್ಲಿ 3 ಬಳಸ್ತಾ ಇದ್ದೀನಿ, ಹಾಗೆಯೇ ಹಾಕ್ಕೊಳ್ಳಿ ಏಲಕ್ಕಿನ. ಏಲಕ್ಕಿ ಆದಮೇಲೆ 1 ಶುಂಠಿ, ಇದು ಮೇಯ್ನ್ ಹಾಕ್ಕೋಬೇಕು, ತುಂಬಾ ಚೆನ್ನಾಗಿರುತ್ತೆ. ಇದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ ಸಾಕು, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯೋಕ್ಕೆ ಬಿಟ್ಬಿಡಿ. ಇದನ್ನು ಒಂದು 1/4 ಗಂಟೆ ಬೇಯಿಸ್ಕೊಳ್ಳಿ. 1/4 ಗಂಟೆ ಬೇಯಿಸಿದಷ್ಟು ನಮಗೆ ಬೇಳೆ ಕೂಡ ಬೆಂದಿರುತ್ತೆ, ಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ, ಬೆಲ್ಲನೂ ಕೂಡ ಕರಗಿರುತ್ತೆ. ಒಳ್ಳೆ ಬೆಲ್ಲ ತಗೊಳ್ಳಿ, ಆಗ ಅದರಲ್ಲಿ ಗಲೀಜು ಏನು ಕೂಡ ಇರೋದಿಲ್ಲ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬೆಂದಿದೆ, ರೆಡಿಯಾಗಿದೆ. ಇವಾಗ ನಾವು ಇದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಬೇಕು, ಸ್ವಲ್ಪ ತಣ್ಣಗಾಗಲಿ. ನೋಡಿ, ಇವಾಗ ತಣ್ಣಗೆ ಕೂಡ ಆಗಿದೆ. ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈಗ 2 ಸಲ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪನೂ ಕೂಡ ನೀರು ಹಾಕ್ಕೊಳ್ಳಲ್ಲ. ನೀರು ಹಾಕ್ಕೊಂಡ್ರೆ ಅದು ಫುಲ್ ತೆಳ್ಳಗೆ ಆಗೋಗ್ಬಿಡುತ್ತೆ, ಒಂಚೂರು ಕೂಡ ಚೆನ್ನಾಗಿರೋದಿಲ್ಲ. ಅದು ಗಟ್ಟಿಗಿದ್ದಷ್ಟು ನಮಗೆ ಹೂರ್ಣ ನಮಗೆ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ 2 ಬ್ಯಾಚಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ.
ಇದು ಸ್ವಲ್ಪ ಗ್ರೈಂಡ್ ಆಗೋದು ಲೇಟು, ನೀವು ನೋಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆಗಿಲ್ಲ ಅಂತ ನೀರು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ. ನೋಡಿ ತುಂಬ ಚೆನ್ನಾಗಿ ಗ್ರೈಂಡ್ ಆಗಿದೆ. ತುಂಬ ನಯಸ್ಸಾಗಿ ನೀವು ಮಾಡ್ಕೊಬೇಕು ಇದನ್ನು. ನಮಗೆ ಗ್ರೈಂಡರೇ ಬೇಕು ಅಂತ ಏನಿಲ್ಲ, ಮಿಕ್ಸಿ ಜಾರಲ್ಲೂ ಕೂಡ ಈ ಥರ ಗಟ್ಟಿಯಾಗಿ ನಾವು ಮಾಡ್ಕೊಬೋದು. ನೋಡಿ ಇಷ್ಟೇ. ನಾನೀಗ ಅದನ್ನು ಒಂದು ಬಟ್ಲಿಗೆ ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ. ಮತ್ತು ಇನ್ನೊಂದು ಸ್ವಲ್ಪ ಇತ್ತಲ್ಲ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದು ಕೂಡ ತುಂಬ ಗಟ್ಟಿಯಾಗಿ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡೋಕ್ಕೆ ಹೋಗಬೇಡಿ. ಹಾಗೆಯೇ ಟೈಮ್ ತೊಗೊಂಡ್ರು ಹಾಗೆಯೇ ಕೂಡ ಗ್ರೈಂಡ್ ಮಾಡ್ಕೊಳ್ಳಿ ನೀವು ಮಿಕ್ಸಿಯಲ್ಲಿ. ನೋಡಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ, ಸ್ವಲ್ಪನೂ ನೀರಾಗಿಲ್ಲ. ನೀವು ನಾನು ಹೇಳಿದ್ನಲ್ಲ ಆ ಥರ ಬೇಳೆ ಬೇಯಿಸ್ಕೊಳ್ಳಿ ನೀವು, ತುಂಬ ಚೆನ್ನಾಗಿ ಮಾಡ್ಕೊಬೋದು. ನೋಡು ಕೈಗೆ ಒಂಚೂರು ಕೂಡ ಅಂಟ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಹೂರಣ ನಮಗೆ. ನೋಡಿ ಇವಾಗ ಕಂಕಣ ಕೂಡ ರೆಡಿಯಾಗಿದೆ. ಇದು ಕೂಡ ತುಂಬ ಚೆನ್ನಾಗಿ ನೆಂದಿದೆ. ಇಲ್ಲಿ ಸುತ್ತ ಎಣ್ಣೆ ಬಿಟ್ಟಿದೆಯಲ್ಲ, ಆ ಎಣ್ಣೆ ಕೂಡ ಒಂಚೂರು ವೇಸ್ಟ್ ಆಗೋದಿಲ್ಲ. ನೋಡಿ ಈ ಥರ ನೆನಿಬೇಕು ನಮಗೆ, ಆವಾಗ ತುಂಬ ಚೆನ್ನಾಗಿ ನಮಗೆ ಸಾಫ್ಟಾಗಿ ಬರುತ್ತೆ. ಎಷ್ಟೊತ್ತು ಇಟ್ಟರೂ ಕೂಡ ನಮಗೆ ಗಟ್ಟಿ ಆಗೋದಿಲ್ಲ. ನೋಡಿ ಇವಾಗ ಸ್ವಲ್ಪ ತಗೊತಾ ಇದ್ದೀನಿ. ಇವಾಗ ಸ್ವಲ್ಪ ತಗೊಂಡು ಉಂಡೆಯನ್ನಾಗಿ ಮಾಡಿ ಇಟ್ಕೊತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೊಂದು ನಿಮಿಷ ವಿಡಿಯೋ ಇದೆ ಅಷ್ಟೇ. ನೋಡಿ ಎಣ್ಣೆ ಕೂಡ ವೇಸ್ಟ್ ಆಗಲ್ಲ, ಅದೇ ಎಣ್ಣೆನೂ ಕೂಡ ನೀವು ಯೂಸ್ ಮಾಡ್ಬೋದು ಇಲ್ಲಿ. ಇದು ಮಾಮೂಲಿ ಬಟ್ಟೆ ಕವರ್, ಇದು ಹೊಸ ಬಟ್ಟೆ ತಂದಾಗ ಬರುತ್ತಲ್ಲ ಆ ಕವರ್. ಇದು ತುಂಬ ಚೆನ್ನಾಗಿ ಮಾಡ್ಕೊಬೋದು ಇದರಲ್ಲಿ ಒಬ್ಬಟ್ಟನ್ನು. ಇಲ್ಲಿ ಸ್ವಲ್ಪ ನಿಂಬೆಹಣ್ಣು ಗಾತ್ರದಷ್ಟು ಮಾತ್ರ ತಗೋಬೇಕು ಅಷ್ಟೇ. ಇದನ್ನು ನಾವು ಜಾಸ್ತಿ ತಗೊಂಡ್ರೂ ಕೂಡ ಚೆನ್ನಾಗಿ ಬರೋದಿಲ್ಲ. ನೋಡಿ ಇವಾಗ ಹೂರಣನೂ ಕೂಡ ತಗೊಂಡಿದ್ದೀನಿ. ಹೂರಣ ಕಾಣದಾಗೆ ಪೂರ್ತಿ ಎಲ್ಲನೂ ಕೂಡ ಕವರ್ ಮಾಡ್ಕೊಬೇಕು. ಎಲ್ಲ ಕವರ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಮಿಕ್ಕಿದ್ದನ್ನು ತೆಗ್ದು ಹಾಕೊಂಡ್ಬಿಡಿ, ಬೇರೆ ಕಡೆ ಇಟ್ಕೊಳ್ಳಿ. ನೋಡಿ ನೆಕ್ಸ್ಟ್ ಇವಾಗ ಮತ್ತೆ ಆ ಕವರ್ ಮೇಲೆ ಹಾಕ್ಕೊಂಡು ಕೈಯಲ್ಲೇ ಒಂದು ಚಿಕ್ಕದಾಗಿ ತಟ್ಕೊಳ್ಳಿ. ಆ ಕವರ್ನ ಇನ್ನೊಂದು ಭಾಗ ಇರುತ್ತೆ ಅದ್ರ ಮೇಲೆ ಹಾಕಿ ಕೈಯಲ್ಲಿ ಹಾಗೇ ಸೌರಿ. ಅದು ನೀವು ಎಷ್ಟು ತೆಳ್ಳಗೆ ಬೇಕಾದರೂ ನಾವು ತೊಟ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ನಮಗೆ ಕಷ್ಟನೇ ಅನಿಸೋದಿಲ್ಲ. ಮಂದಕ್ಕೆ ಬೇಕಾದ್ರೂ ತೊಟ್ಕೊಬೋದು, ನಾವು ದೊಡ್ಡಗೆ ಬೇಕಾದ್ರೂ ತೊಟ್ಕೊಬೋದು. ನೋಡಿ ಕೈಗೆ ಈಸಿಯಾಗಿ ಎತ್ತಿ ತವೆ ಮೇಲೂ ಕೂಡ ಹಾಕ್ಬೋದು. ಪೇಪರು ಜಿನ್ಗೋಗುತ್ತೆ ಅಂತಲೂ ಏನಿಲ್ಲ. ನೋಡಿ ಕೈಯಲ್ಲೇ ಹಾಕ್ಕೊತಾ ಇದ್ದೀನಿ, ಕೈಯಿಗೆ ಈಸಿಯಾಗಿ ಬರುತ್ತೆ. ನೋಡಿ ಇವಾಗ ಎಣ್ಣೆ ಹಾಕ್ಕೊಬಾರ್ದು ತವೆಗೆ, ಎಣ್ಣೆ ಹಾಕ್ಕೊಂಡ್ರೆ ಕ್ಲೀನಾಗಿ ಬೇಯೋದಿಲ್ಲ. ಹಾಗೆಯೇ ಬೇಯಿಸ್ಕೊಳ್ಳಿ. ಒಬ್ಬಟ್ಟಿಗೂ ನಾವು ಎಣ್ಣೆ ಹಾಕಿ ನಾವು ತೊಟ್ಕೊಳ್ಳೋದ್ರಿಂದ ಜಾಸ್ತಿ ತವೆ ಮೇಲೆ ಎಣ್ಣೆ ಹಾಕಿ ನಾವು ಬೇಯಿಸ್ಕೊಬಾರ್ದು. ಹಾಗೆಯೇ ಒಂದು ಚೆನ್ನಾಗಿ ಬರೋದಿಲ್ಲ, ಒಂದು ಕಡೆ ಬೇಯುತ್ತೆ ಒಂದು ಕಡೆ ಬೇಯೋದಿಲ್ಲ. ನೋಡಿ ನೆಕ್ಸ್ಟ್ ಇವಾಗ ಎಲ್ಲನೂ ಕೂಡ ಉಲ್ಟಾ ಪಲ್ಟಾ ಹಾಕ್ಕೊಂಡು ಹಾಗೆಯೇ ಬೇಯಿಸ್ಕೊಳ್ಳಿ. ಜಾಸ್ತಿ ಹೊತ್ತು ಬೇಯಿಸೋಕೆ ಹೋದರೆ ಏನಾಗುತ್ತೆ, ನಮಗೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಐ ಫ್ಲೇಮಲ್ಲಿ ಇಟ್ಕೊಂಡು ಒಬ್ಬಟ್ಟನ್ನ ಬೇಯಿಸ್ಕೊಳ್ಳಿ. ನೀವು ಮಾಡಬೇಕಾದ್ರೆ ಎಣ್ಣೆ ಆಗಲಿ ತುಪ್ಪ ಆಗಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ನೀವು ಮಾಡಾಗಿ ಕೆಳಗೆ ಇಟ್ಕೊಂಡಾದ್ಮೇಲೆ ತುಪ್ಪ ಹಾಕ್ಕೊಂಡು ತಿನ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ, ಈ ಥರ ಮಾಡಿ ಈ ಪ್ರೊಸೀಜರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಬ್ಬಟ್ಟು. ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ, ಹಾಲಲ್ಲಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ ಮೃದುವಾಗಿ ಬರುತ್ತೆ. ಎಲ್ಲ ಕೂಡ ಸೈಡಲ್ಲಿ ಎಲ್ಲಾದರೂ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ. ನೋಡಿ ನಮ್ಮ ಕಡೆ ತುಂಬ ಹಾಲಲ್ಲಿ ತಿಂತಾರೆ, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.